ಗುಡ್ ಈವ್ನಿಂಗ್, ನಾನು ಹರೀಶ್ ನಾಗರಾಜು. ರಾಜ್ಯದಲ್ಲಿ ಮಗದೊಬ್ಬ IAS ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಮೊನ್ನೆ ಕೂಡ ಮತ್ತೆ ಅದೇ ಹಗರಣದಲ್ಲಿ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಮಗದೊಮ್ಮೆ ಕೇಳಿಬಂದಿತ್ತು. ಬೆಂಗಳೂರಿನ ಜಿಲ್ಲಾಧಿಕಾರಿಯಾಗಿದ್ದವರು BM ವಿಜಯಶಂಕರ್ ಅವರ ಹೆಸರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಜಿಲ್ಲಾಧಿಕಾರಿಯಾಗಿದ್ದವರು BM ವಿಜಯಶಂಕರ್ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಹುಕೋಟಿ IMA ವಂಚನೆ ಹಗರಣ ಇಡೀ ಕರ್ನಾಟಕಕ್ಕೆ, ದೇಶಕ್ಕೆ ಗೊತ್ತು ಏನಾಯಿತು ಅಂದರೆ ಆ ಕೇಸ್ನಲ್ಲಿ ಮತ್ತಷ್ಟು ಅವ್ರ ಮೇಲೆ ಕೆಲವು ದಿನಗಳ ಮುಂಚೆ ಕೂಡ ಬ್ರೇಕಿಂಗ್ ನ್ಯೂಸ್ ಇತ್ತು. ಲಂಚ ಪಡೆದಿರುವ ಆರೋಪದ ಮೇಲೆ ಮತ್ತು ಬೇರೆ ಬೇರೆ ಭಾಗಗಳಾಗಿ. ಸೊ ಹಾಗಾಗಿ ಮಗದೊಬ್ಬ IAS ಅಧಿಕಾರಿ ಇದೀಗ ನೇಣಿಗೆ ಶರಣಾಗಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರಿನ ಜಯನಗರದಲ್ಲಿ ಮನೆ ಇದೆ, ನೇಣಿಗೆ ಶರಣಾಗಿದ್ದಾರೆ. ಇವತ್ತು ಸಂಜೆ IAS ಅಧಿಕಾರಿ ನೇಣಿಗೆ ಶರಣಾಗಿರೋ ಶಂಕೆ. IMA ಕೇಸ್ನಲ್ಲಿ 1.5 ಕೋಟಿ ಲಂಚ ಪಡೆದಿದ್ದ ಆರೋಪ ಅವ್ರ ಮೇಲೆ ಇತ್ತು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಮುನಿರಾಜು. ಏನಾಯ್ತು ಜಯನಗರದವ್ರ ಮನೆಯಲ್ಲಿ? ಹರೀಶ್, ಇವತ್ತು ಸಂಜೆ ಅವರು ಏನು ಮಾಜಿ ಬೆಂಗಳೂರು DC ಆಗಿದ್ದಂತ ವಿಜಯಶಂಕರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಈಗಾಗಲೇ ಜಯನಗರ ಪೊಲೀಸರು ಸ್ಥಳಕ್ಕೆ ಸಹ ದೌಡಾಯಿಸಿದ್ದಾರೆ. ಬಟ್ ಯಾವ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ನಿಖರ ಕಾರಣ ಈಗಷ್ಟೇ ತಿಳಿಬೇಕಾಗಿದೆ. ಯಾಕಂದ್ರೆ ಅವ್ರ ಮೇಲೆ ಒಂದು ಕೆಲವು ಗುರುತರ ಆರೋಪಗಳು ಸಹ ಇದ್ವು. ಏನೋ ಅವರು ಬೆಂಗಳೂರು ನಗರ DC ಆಗಿದ್ದಂತ ಸಂದರ್ಭದಲ್ಲಿ ಒಂದು IMA ಕೇಸ್ನ ಮನ್ಸೂರ್ ಖಾನ್ ಇಂದ ಒಂದು ಹಣ ಪಡೆದಿದ್ದ ಒಂದು ಆರೋಪ ಸಹ ಅವ್ರ ಮೇಲೆ ಕೇಳಿ ಬಂದಿತ್ತು. ಮತ್ತೆ ಈ ಕೂಡಲೇ ಪೊಲೀಸರು ಅವರನ್ನ SIT ರಚನೆ ಆದಾಗ ಅವರನ್ನ ಬಂಧಿಸಿ ಒಂದು ಜೈಲ್ಗೂ ಸಹ ಕಳಿಸಿದ್ರು. ಆನಂತರ ಅವರು CBI ತನಿಖೆ ಸಹ ಎದುರಿಸಿ ಇತ್ತೀಚೆಗೆ ಒಂದು ಜಾಮೀನಿನ ಮೇಲೆ ಒಂದು ಬಿಡುಗಡೆಯೂ ಸಹ ಆಗಿದ್ರು. ಆದ್ರೆ ಈಗ ಇವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡ್ಕೊಡ್ತಿರುವಂತದ್ದು. ಯಾಕಂದ್ರೆ IMA ಕೇಸ್ನಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಸಹ ಇನ್ವಾಲ್ವ್ಮೆಂಟ್ ಆಗಿದ್ವು. ಮತ್ತೆ ಕೆಲವು ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳ ಹೆಸರು ಸಹ ಇನ್ವಾಲ್ವ್ಮೆಂಟ್ ಆಗಿದ್ದರಿಂದ ಈಗ ಇವರ ಒಂದು ಆತ್ಮಹತ್ಯೆ ಹಲವು ಅನುಮಾನಗಳನ್ನ ಉಂಟು ಮಾಡುವ. ಆತ್ಮಹತ್ಯೆ ಹಿಂದೆ ಏನವರು ಮಾನಸಿಕವಾಗಿ ಏನೋ ನೊಂದಿದ್ರ, ಜರ್ಜರಿತರಾಗಿದ್ರ, ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆತ್ಮಹತ್ಯೆ ಅಂತ ಏನಾದ್ರು ಸಣ್ಣ ಕ್ಲೂ ಸಿಕ್ಕಿದ್ಯಾ? ಎನಿ ನ್ಯೂಸ್ ಅದ್ರ ಬಗ್ಗೆ ಏನಾರು? ಹರೀಶ್, ಈಗಾಗಲೇ ಈ ಬಗ್ಗೆ ಪೊಲೀಸರು ಸಹ ಒಂದು ಸ್ಥಳಕ್ಕೆ ದೌಡಾಯಿಸಿದ್ರೆ ಅವರು ಸಹ ಒಂದು ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿರುವಂತದ್ದು. ಯಾಕಂದ್ರೆ ಇವತ್ತು ಸಂಜೆ ಈ ಒಂದು ಘಟನೆ ಬೆಳಕಿಗೆ ಬಂದಿರೋದ್ರಿಂದ ಪೊಲೀಸರು ಸಹ ಇನ್ನು ಒಂದು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಈಗಾಗಲೇ ಸ್ಥಳಕ್ಕೆ DCP ಅವರು ಸಹ ದೌಡಾಯಿಸಿದ್ರೆ ಒಬ್ಬ ಬೆಂಗಳೂರು ನಗರ DC ಆಗಿದ್ದಂತ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಒಂದು ದೊಡ್ಡ ಮಟ್ಟದ ಒಂದು ಸೀರಿಯಸ್ ಅಫೆನ್ಸ್ ಇದಾಗಿರೋದ್ರಿಂದ ಪೊಲೀಸರು ಸಹ ಒಂದು ಸ್ಥಳಕ್ಕೆ ದೌಡಾಯಿಸಿ ಅದನ್ನ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾರೆ ಮತ್ತೆ ಅದರಿಂದ ಏನಾದ್ರು ಬೇರೆ ಒಂದು ಯಾರು ಅವರ ಮನೇಲಿ ಒಬ್ಬರೇ ಇದ್ರಾ ಅಥವಾ ಸಂಸಾರ ಇತ್ರ ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಪೊಲೀಸರು ಹರೀಶ್, ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಮೃತದೇಹವನ್ನ ಒಂದು ಪರಿಶೀಲನೆ ಮಾಡುವಂತ ಕೆಲಸವೂ ಸಹ ನಡೀತಾ ಇರೋದ್ರಿಂದ ಈಗಷ್ಟೇ ಇನ್ನು ಹೆಚ್ಚಿನ ಒಂದು ಮಾಹಿತಿ ಲಭ್ಯ ಆಗ್ಬೇಕಾಗಿದೆ ಹರೀಶ್. ಓಕೆ, ಐ ಥಿಂಕ್ ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬಹುಶಃ ಮುಂದಿನ ನ್ಯೂಸ್ ಅಲ್ಲಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ. ಬಟ್ ಸೋ ಸ್ಯಾಡ್, IAS ಅಧಿಕಾರಿ ಒಬ್ರು ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ವಿಜಯಶಂಕರ್ ಅವರ ಬಗ್ಗೆ ಅಂದ್ರೆ BM ವಿಜಯಶಂಕರ್ ಇದೀಗ ನೇಣಿಗೆ ಶರಣಾಗಿದ್ದಾರೆ. CBI-ನಲ್ಲೂ ಕೂಡ ಚಾರ್ಜ್ ಶೀಟ್ ಆಗಿತ್ತು ಅವರ ವಿರುದ್ಧ. ವಿಜಯಶಂಕರ್ ಮನೆಯಲ್ಲಿ 2.5 ಕೋಟಿ ರೂಪಾಯಿ ಹಣ ಸಿಕ್ಕಿತ್ತು. ಅವ್ರ ಮೇಲೆ 1.5 ಕೋಟಿ ರೂಪಾಯಿ ಲಂಚ ಪಡೆದಿರುವಂತಹ ಆರೋಪ ಕೂಡ ಇದೆ. IMA 4,000 ಕೋಟಿ ಹಗರಣ ಅದು. ಆ ಸಂದರ್ಭದಲ್ಲಿ ಬೆಂಗಳೂರಿನ DC ಅಂದ್ರೆ ಜಿಲ್ಲಾಧಿಕಾರಿಯಾಗಿದ್ದರು BM ವಿಜಯಶಂಕರ್ ಇದೀಗ ಸಂಜೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಲಾಕ್ಡೌನ್ ಅನಿವಾರ್ಯನಾ? ಇಂಥದ್ದೊಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನೂ ಕಾಡ್ತಾ ಇದೆ. ಬೆಂಗಳೂರಲ್ಲಿ ಮಾತ್ರ ಲಾಕ್ಡೌನ್ ಆಗುತ್ತಾ, ಇಲ್ಲ ಇಡೀ ರಾಜ್ಯನೇ ಮತ್ತೆ ಲಾಕ್ಡೌನ್ ಸುಳಿಗೆ ಸಿಕ್ಕಾಕೊಳ್ಳುತ್ತಾ? ಇಂಥ 10 ಪ್ರಶ್ನೆಗಳು ಈಗಂತೂ ಓಡಾಡ್ತಾನೆ ಇದೆ. ಲಾಕ್ಡೌನ್ ಬಗ್ಗೆ BJP ಸರ್ಕಾರ ಕೂಡ ತಲೆ ಕೆಡಿಸಿಕೊಳ್ತಿದ್ರೆ ಸರ್ಕಾರಕ್ಕೆ ಸಡ್ಡು ಹೊಡೆದು ಜನರೇ ಲಾಕ್ಡೌನ್ ಘೋಷಣೆ ಮಾಡ್ತಿದ್ದಾರೆ. ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿ. ರಾಮನಗರ ಜಿಲ್ಲೆ ಲಾಕ್ಡೌನ್ ಮಾಡಿದ DC. ಜುಲೈ 1ರವರೆಗೆ ರಾಮನಗರ ಸ್ವಯಂ ಲಾಕ್ಡೌನ್. ಕೊರೋನಾ ಕೇಕೆ ರಾಜ್ಯದಲ್ಲಿ ಈಗ ಅಸಲಿ ಆಟ ಶುರುವಾಗಿದೆ. ಪ್ರತಿದಿನ 200, 300, 400 ಕೇಸ್ಗಳಾಗ್ತಿವೆ. ರಾಮನಗರದಲ್ಲಿ 92 ಕೇಸ್ ಆಗಿದೆ. 2 ಸಾವನ್ನಪ್ಪಿದ್ದಾರೆ. ನಿನ್ನೆ ಕನಕಪುರದಲ್ಲಿ ಜನರೇ ಸ್ವಘೋಷಿತ ಲಾಕ್ಡೌನ್ ಘೋಷಿಸಿದ್ರು. ಈಗ ರಾಮನಗರದಲ್ಲಿ ವ್ಯಾಪಾರಿ ವರ್ತಕರೆಲ್ಲ ಸ್ವಘೋಷಿತ ಲಾಕ್ಡೌನ್ ಮೊರೆ ಹೋಗಿದ್ದಾರೆ. ಜಿಲ್ಲಾಧಿಕಾರಿ ಅರ್ಚನಾ ಅವರಿಗೂ ಮನವಿ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲೂ ಜನ ಸ್ವಯಂ ಲಾಕ್ಡೌನ್ ಮಾಡಿಕೊಂಡಿದ್ದಾರೆ.
ಮೈಸೂರಿನಲ್ಲಿ ಕೊತ್ವಾಲ್ ರಾಮಯ್ಯ ರಸ್ತೆ ಸೀಲ್ ಡೌನ್. ಹೌದು, ಮೈಸೂರಿನಲ್ಲಿ ಮತ್ತೆ ಕೊರೋನಾ ಕೇಕೆ ಶುರುವಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಸೋಂಕಿನ ಭಯ ಶುರುವಾಗಿದೆ. ಇವತ್ತು ಮತ್ತೆ 21 ಜನರಿಗೆ ಕೊರೋನಾ ಬಂದಿದೆ. ಸೋಂಕು ಹೆಚ್ಚಾಗ್ತಿದ್ದಂತೆ ಕೊತ್ವಾಲ್ ರಾಮಯ್ಯ ರಸ್ತೆ ಸೀಲ್ ಡೌನ್ ಆಗಿದೆ. ಇನ್ನೊಂದು ಕಡೆ ಇಡೀ ಮೈಸೂರಿನಲ್ಲಿ ಬಾರ್ಗಳನ್ನೆಲ್ಲ ಬಂದ್ ಮಾಡಿಸಲು ಇವತ್ತು ಪ್ರತಿಭಟನೆಯೂ ಆಯಿತು. 20 ದಿನ ಲಾಕ್ಡೌನ್ ಘೋಷಣೆ ಮಾಡಿ. ಎಸ್, ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರೋ ಕೊರೋನಾ ಹುಚ್ಚಾಟ ಇಂಥ ಮಾತನ್ನ ಹೇಳಿಸ್ತಿದೆ. ಬೆಂಗಳೂರು ಬ್ರೆಜಿಲ್ ತರ ಸೋಂಕಿನ ರಾಜಧಾನಿ ಆಗಬಾರದು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. 20 ದಿನ ಲಾಕ್ಡೌನ್ ಮತ್ತೆ ಘೋಷಿಸಿ ಅಂತಿದ್ದಾರೆ. ಲಾಕ್ಡೌನ್ ಮಾಡಿ ಅಂತಿದ್ದಾರೆ ಕೈಕಲಿಗಳು. ವಿಕಾಸಸೌಧ ಆಯ್ತು, ವಿಧಾನಸೌಧ ಆಯ್ತು, ಸಿಎಂ ಗೃಹ ಕಚೇರಿ ಆಯ್ತು, ಸಚಿವ ಶ್ರೀರಾಮುಲು ನಿವಾಸ ಬಂದಾಯ್ತು. ಅಷ್ಟೇ ಯಾಕೆ, ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರ ತಂದೆಗೆ ಕೊರೋನಾ ಬಂದಿದೆ. ಇವತ್ತು ಸಚಿವ ಸುಧಾಕರ್ ಅವರ ಪತ್ನಿ ಮತ್ತು 13 ವರ್ಷದ ಮಗಳಿಗೂ ಕೊರೋನಾ ಆವರಿಸಿದೆ. ಇದೆಲ್ಲದರ ಮಧ್ಯೆ ಶಾಸಕರ ಭವನದ ಸಿಬ್ಬಂದಿಗೂ ಕೊರೋನಾ ಕಾಣಿಸಿಕೊಂಡಿದ್ದು ಹೈ ಅಲರ್ಟ್ ಘೋಷಿಸಿದ್ದಾರೆ. ಬೆಂಗಳೂರನ್ನ ಲಾಕ್ಡೌನ್ ಮಾಡೋದೇ ಸೂಕ್ತ ಅಂತಿದ್ದಾರೆ ಮಾಜಿ ಡಿಸಿಎಂ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ 1200ಕ್ಕೂ ಹೆಚ್ಚು ರಿಪೋರ್ಟ್ ಆಗಿಬಿಟ್ಟಿದೆ. ಸುಮಾರು 60-70 ಜನ ಸತ್ತಿದ್ದಾರೆ. ಆದ್ರಿಂದ ಇದು ನಮ್ಮ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಏನಾದರೂ ಒಂದು ಕ್ರಮ ತಗೊಳ್ಬೇಕಲ್ಲ. ಸರ್ಕಾರಕ್ಕೆ ನಾವೆಲ್ಲ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ, ನೀವು ಈಗ ಲಾಕ್ಡೌನ್ ಮಾಡಬೇಕು ಅಂತೇಳಿ ಅದು ನಮಗೆ ಒಂದು ಫಲಿತಾಂಶ ಚೆನ್ನಾಗಿ ಸಿಕ್ಕಿತ್ತು. ಮೊದಲನೇ ಸ್ಟೇಜಲ್ಲಿ ಲಾಕ್ಡೌನ್ ಮಾಡಿದಾಗ ಎಲ್ಲ ಕಂಟ್ರೋಲ್ನಲ್ಲಿ ಇತ್ತು. ಯಾವಾಗ ಫ್ರೀ ಆಗಿಬಿಟ್ಟಿದ ತಕ್ಷಣ ಮತ್ತೆ ಎಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ಲಾಕ್ಡೌನ್ ಮಾಡೋದು ಸೂಕ್ತ. ಮತ್ತೆ ಲಾಕ್ಡೌನ್ ಘೋಷಿಸ್ತಾರ. ಗುರುವಾರ ಮಹತ್ವದ ಸಂಪುಟ ಸಭೆ. ಬೆಂಗಳೂರಿನಲ್ಲಿ ಸೋಂಕು ಮಿತಿಮೀರುತ್ತಿದೆ, ಸಾವು ಕೇಕೆ ಹಾಕ್ತಿದೆ, ಸಮುದಾಯಗಳಿಗೂ ಹೆಮ್ಮಾರಿ ಒಕ್ಕರಿಸ್ತಿದೆ. ಅದಕ್ಕೆ ಲಾಕ್ಡೌನ್ ಸೂಕ್ತ ಅಂತ ಪ್ರತಿಪಕ್ಷಗಳು, ತಜ್ಞರೆಲ್ಲ ಅಭಿಪ್ರಾಯ ಹಾಕ್ತಿದ್ದಾರೆ. ಜನನೂ ಅಷ್ಟೇ, ಕೊರೋನಾ ಅಂಟಿಸಿಕೊಂಡು ಒದ್ದಾಡೋ ಬದಲು ಲಾಕ್ಡೌನ್ ಸೂಕ್ತ ಅಂತಿದ್ದಾರೆ ಜನ. ಹೀಗಾಗಿ ಗುರುವಾರದ ಸಂಪುಟ ಸಭೆಯನ್ನ ಯಡಿಯೂರಪ್ಪ ಕರೆದಿದ್ದಾರೆ. ಗುರುವಾರ ಲಾಕ್ಡೌನ್ ಘೋಷಣೆ ಬಗ್ಗೆ ಸರ್ಕಾರ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ. ಆದರೆ ಲಾಕ್ಡೌನ್ ಘೋಷಣೆ ಕೇಂದ್ರ ಮಾಡಬೇಕು ಅನ್ನೋದು ಸಚಿವರ ಅಭಿಪ್ರಾಯ. ಇತ್ತೀಚೆಗೆ ನಾವು ಬೆಂಗಳೂರಿನಲ್ಲಿ ಜಾಸ್ತಿ ಕೇಸಸ್ ಬರುವಂತ ಟೈಮಲ್ಲಿ ನಾವು ತಜ್ಞರ ಜೊತೆ, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಅವ್ರ ಹತ್ರ ಸಮಾಲೋಚನೆ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡೋಗಿ ಮತ್ತೆ ಪುನಃ ಈ ಲಾಕ್ಡೌನ್ ಅನ್ನು ಮುಂದುವರಿಸಬೇಕನ್ನೋ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ಸರ್ಕಾರ ಏನು ತೊಗಲಕ್ ಸರ್ಕಾರ ಅಲ್ಲ. ಏನ್ ಬೇಕೋ ಮನ್ಸಿಗೆ ಬಂದಿದ್ದು ಮಾಡೋ ಅಂತದಕ್ಕೆ ಸರ್ಕಾರದ ನೀತಿ ನಿಯಮ ಇದೆ. ಕೇಂದ್ರ ಸರ್ಕಾರ ಫಾಲೋ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಆದ್ರೂ ಕೂಡ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ. ಇದಕ್ಕೆ ಜನರು ಕೂಡ ಸಹಕಾರ ಮಾಡಬೇಕಾಗತ್ತೆ. ಜನಸ್ಪಂದನೆ ಆದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಬರೀ ನಾವು ಲಾಕ್ಡೌನ್ ಒಂದೇ ಮಾಡೋದ್ರಿಂದ ಇದು ಪರಿಹಾರ ಅಲ್ಲ. ಬೆಂಗಳೂರಲ್ಲಿ ಷರತ್ತು ವಿಧಿಸಿ ಲಾಕ್ಡೌನ್ ಮಾಡ್ತಾರ? ಇಡೀ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ? ಇಲ್ಲ ಬರೀ ಸೋಂಕಿತರಿರುವ ಏರಿಯಾಗಳಷ್ಟೇ ಲಾಕ್ ಆಗುತ್ತಾ? ಇಲ್ಲ ಲಾಕ್ಡೌನ್ ಮಾಡೋದೇ ಇಲ್ವಾ? ಎಲ್ಲದಕ್ಕೂ ಗುರುವಾರ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಡೀ ಜಗತ್ತನ್ನೇ ಕಾಡಿ ಕಂಗೆಡಿಸಿರುವಂತಹ ಈ ಕೊರೋನಾ ಸಮುದಾಯದ ಮಟ್ಟದಲ್ಲಿ ಹರಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಸೋಂಕಿನ ಸುನಾಮಿ ದೊಡ್ಡ ಮಟ್ಟದಲ್ಲಿದೆ. ಎಲ್ಲಿಂದ ಸೋಂಕು ಬರ್ತಾ ಇದೆ, ಯಾರಿಂದ ಯಾರಿಗೆ ಹರಡ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ರಾಜ್ಯದಲ್ಲಿ ಕೊರೋನಾ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದ್ಯಾ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಸುನಾಮಿ, ಭೂಕಂಪ, ಬಿರುಗಾಳಿ, ಕಾಡ್ಗಿಚ್ಚು, ಮಹಾಯುದ್ಧಗಳನ್ನ ಮಕಾಡೆ ಮಲಗಿಸಿ ಜೀವ ಸಂಕುಲದ ಮೇಲೆ ಕೊರೋನಾ 3ನೇ ಮಹಾಯುದ್ಧ ಸಾರಿದೆ. ಹಳ್ಳಿಯಿಂದ ನಗರಕ್ಕೆ, ನಗರದಿಂದ ಇಡೀ ದೇಶಕ್ಕೆ, ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ, ಹೀಗೆ ವಿಶ್ವವನ್ನೇ ತನ್ನ ತೋಳ ತೆಕ್ಕೆಗೆ ತೆಗೆದುಕೊಂಡಿರೋ ಕೊರೋನಾ ಜಗತ್ತನ್ನ ನೆಮ್ಮದಿಯಾಗಿರಲು ಬಿಡ್ತಿಲ್ಲ. ಭಾರತದಲ್ಲಂತೂ ಪ್ರತಿದಿನ 10,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಿವೆ. ರಾಜ್ಯದಲ್ಲಿ ಜೂನ್ ತಿಂಗಳಿನಲ್ಲಂತೂ ಕೊರೋನಾ ಸುನಾಮಿ ಎದ್ದಿದೆ. ರಾಜ್ಯದಲ್ಲಿ ಇಷ್ಟು ತೀವ್ರ ಗತಿಯಲ್ಲಿ ಕೊರೋನಾ ಹರಡೋಕೆ ಕಾರಣವೇನು? ಲಾಕ್ಡೌನ್ ಮಾಡಿದ್ರೂ ಸೋಂಕು ಸ್ಫೋಟಗೊಳ್ತಿರೋದೇಕೆ ಎಂಬ ಪ್ರಶ್ನೆಗೆ ಸಿಕ್ಕ ಉತ್ತರ ಕೊರೋನಾ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದೆ ಅನ್ನೋ ಅನುಮಾನ. ಯಾವ ರೀತಿ ಒಂದು ಇದು ಪ್ಯಾಂಡಮಿಕ್ ಅಂತ ಏನ್ ಹೇಳ್ತೀವಿ, ಅದು ಎಂಡ್ ಆಗಬೇಕಾದ್ರೆ ಅದು ಕಮ್ಯುನಿಟಿಗೆ ಬಂದೇ ಎಂಡ್ ಆಗಬೇಕು. ರಾಜ್ಯದಲ್ಲಿ ಶುರುವಾಗಿದೆ ಕಮ್ಯುನಿಟಿ ಸ್ಪ್ರೆಡ್. ಲೆಕ್ಕಕ್ಕೆ ಸಿಗದಂತೆ ಸಮುದಾಯದಲ್ಲಿ ಹರಡುತ್ತಿದೆ ಸೋಂಕು. ಎಷ್ಟು ದಿನ ಕೊರೋನಾ ಸಮುದಾಯದಲ್ಲಿ ಹರಡಿಲ್ಲ, ನಾವು ಸುರಕ್ಷಾ ಹಂತದಲ್ಲೇ ಇದ್ದೀವಿ ಅಂತ ಭಾವಿಸಲಾಗಿತ್ತು. ಆದರೆ ಇದೀಗ ಕೊರೋನಾ ಕಮ್ಯುನಿಟಿಯಲ್ಲಿ ಅಂದ್ರೆ ಸಮುದಾಯದಲ್ಲಿ ಸೋಂಕು ಹರಡುತ್ತಿರೋದು ಶುರುವಾಗಿದೆ.
ಟ್ರಾವೆಲ್ ಹಿಸ್ಟರಿ ಇಲ್ಲದವರಿಗೆ, ಸೋಂಕಿತರ ಸಂಪರ್ಕದಲ್ಲಿ ಇರದವರಿಗೂ ಸೋಂಕು ಹರಡೋದು ಹೆಚ್ಚಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ಕಮ್ಯುನಿಟಿ ಸ್ಪ್ರೆಡ್ ಆಗೋಕೆ ಶುರುವಾಗಿದೆ ಅನ್ನೋ ಆತಂಕಕಾರಿ ಅಂಶ ಬೆಚ್ಚಿ ಬೀಳಿಸಿದೆ. ಕೋವಿಡ್ ಟಾಸ್ಕ್ ಫೋರ್ಸ್ ಸದಸ್ಯರಾಗಿರುವ ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಸಿಆರ್ ಮಂಜುನಾಥ್ ಇಂಥದೊಂದು ಮಾಹಿತಿಯನ್ನ ನ್ಯೂಸ್ 18 ಕನ್ನಡದ ಜೊತೆ ಹಂಚಿಕೊಂಡಿದ್ದಾರೆ. ಪ್ರತಿನಿತ್ಯ ನಾವು ನೋಡ್ತಾನೆ ಇದ್ದೀವಿ, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲ್ಲ, ಯಾವುದೇ ಸೋಂಕು ತಗುಲಿದ ವ್ಯಕ್ತಿಯ ಸಂಪರ್ಕ ಇರೋದಿಲ್ಲ, ಅಥವಾ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಜನರಿಗೆ ಈ ಸೋಂಕು ಇರೋದಿಲ್ಲ, ಆದ್ರೂ ಕೆಲವರಿಗೆ ಈ ಸೋಂಕು ಬರ್ತಾ ಇದೆ. ಸೊ ಅದರ ಅರ್ಥ ಇದು ಕಮ್ಯುನಿಟಿನಲ್ಲಿ ಈಗ ಬರಲಿಕ್ಕೆ ಪ್ರಾರಂಭ ಆಗಿದೆ. ಕೊರೋನಾ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದೆ ಎಂದಾಕ್ಷಣ ಹೆದರಬೇಕಿಲ್ಲ. ಯಾಕಂದ್ರೆ ಇದೀಗ ಹಾರ್ಡ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಿದೆ. ಸೊ ಹೆದರಬೇಕಿಲ್ಲ. ಈಗಾಗಲೇ ನಾವು 4 ತಿಂಗಳು ಕೊರೋನಾ ಜೊತೆಗೆ ಬದುಕ್ತಿದ್ದು, ಇನ್ನೆರಡು ತಿಂಗಳು ಇದರ ಜೊತೆಗೆ ಬದುಕಬೇಕು ಎಂದಿದ್ದಾರೆ. ಅದರದ್ದು ನ್ಯಾಚುರಲ್, ಸ್ವಾಭಾವಿಕವಾದಂಥ ಅದರದ್ದು ಕೋರ್ಸ್ ಅಂತ ಇರುತ್ತೆ. ನ್ಯಾಚುರಲ್ ಹಿಸ್ಟ್ರಿ ಆಫ್ ಎ ವೈರಸ್ ಇರುತ್ತೆ. ಸಾಮಾನ್ಯವಾಗಿ ಇದು 6 ಮಂತ್ಸ್. ಈಗ ನಾವು 4 ತಿಂಗಳು ಮುಗಿಸಿದೀವಿ. ಈಗ 5ನೇ ತಿಂಗಳಿಗೆ ಕಾಲಿಡ್ತಾ ಇದೀವಿ. ಅದರ ಅರ್ಥ ಇದ್ರದ್ದು ಇನ್ನೂ 2 ತಿಂಗಳು ಇದ್ದೇ ಇರುತ್ತೆ. ಇದ್ರದ್ದು ಯಾವುದು ಇದೇ ಇಂಟೆನ್ಸಿಟಿ ಇನ್ನೂ 2 ತಿಂಗಳು ಇರುತ್ತೆ. 3 ಅಡಿ ಸಾಮಾಜಿಕ ಅಂತರ, 6 ಅಡಿ ಆಗ್ಬೇಕು. ಅಂತರ ಕಾಪಾಡಿಕೊಂಡು ಹೋಗುವಂಥದ್ದು, ಅಥವಾ ಮಾಸ್ಕ್ ಹಾಕೊಳ್ಳುವಂಥದ್ದು, ಟೆಂಪರೇಚರ್ ಚೆಕ್ ಮಾಡೋಂಥದ್ದು ಎಲ್ಲ ಕಡೆ ಇದು ಮಾಡಬೇಕಾಗುತ್ತೆ. ಸೋಂಕಿಗಿಂತ ಅದರ ಭಯದ ಆರ್ಭಟವೇ ಹೆಚ್ಚು. ಆರೋಗ್ಯ ಸಿಬ್ಬಂದಿ ಕೂಡ ಬದಲಾವಣೆ ಮಾಡಿಕೊಳ್ಬೇಕು. ಜನರ ಮನಸ್ಸಲ್ಲಿ ಮತ್ತು ಸಮುದಾಯದ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗಿದೆ, ಇದು ಕರೋನಾ ಬಂದ ತಕ್ಷಣ ಇದು ಡೆತ್ ಸೆಂಟೆನ್ಸು, ಅದೊಂದು. ಇನ್ನೊಂದು, ಯಾರೋ ಸುತ್ತಮುತ್ತ ಯಾರು ಏನ್ ಅನ್ಕೋತಾ ಇದ್ದಾರೆ. ಅದರಿಂದ ನಾವು ಅಂಥವ್ರನ್ನ ಯಾರಾದರೂ ಪಾಸಿಟಿವ್ ಇದ್ದಂಥ ಅವ್ರ ಮನೆಗೆ ಹೋಗ್ಬೇಕಾದ್ರೂ ಕೂಡ ಸ್ವಲ್ಪ ಆಂಬ್ಯುಲೆನ್ಸ್ನ ಅವ್ರ ಮನೆ ಹತ್ರಕ್ಕೆ ತಗೊಂಡೋಗ್ಬಾರ್ದು. ಎಲ್ಲೋ ದೂರ ನಿಲ್ಲಿಸ್ಬಿಟ್ಟು ಹೋಗಿ, ಅದರ್ವೈಸ್ ಅವ್ರಿಗೂ ಏನೋ ಆತಂಕ ಇರುತ್ತೆ, ಸುತ್ತಮುತ್ತ ಅವ್ರು ನೋಡ್ತಾ ಇದ್ದಾರೆ. ಕೊರೋನಾಗಿಂತ ದೊಡ್ಡ ಕಾಯಿಲೆ ಭಯ ಮತ್ತು ಆತಂಕ. ಕರೋನಾಗಿಂತ ದೊಡ್ಡ ಕಾಯಿಲೆ ಯಾವುದಾಗಿದೆ, ಈ ಭಯದ ಕಾಯಿಲೆ ಜಾಸ್ತಿ ಆಗಿದೆ, ಆತಂಕದ ಕಾಯಿಲೆ ಜಾಸ್ತಿ ಆಗಿದೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಬಟ್ ಮುನ್ನೆಚ್ಚರಿಕೆ ಮಾತ್ರ. ಇನ್ನೂ 6 ತಿಂಗಳು ನಾವು ನಮ್ಮ ದಿನಚರಿಯಲ್ಲೇ ಬರಬೇಕಿನ್ನೇ ಮುನ್ನೆಚ್ಚರಿಕೆ. ಮಾಸ್ಕ್ ಧರಿಸುವಂಥದ್ದು. ಜೀವನ ಸಮತೋಲನ ಮುಖ್ಯ. ಬೆಂಗಳೂರಲ್ಲಿ ಕೊರೋನಾ ಇತ್ತೀಚೆಗೆ ಸೂಪರ್ ಫಾಸ್ಟ್ ಆಗಿ ಹರಡುತ್ತಿದೆ. ಲಾಕ್ಡೌನ್ ತೆರವು ಮಾಡಿದ್ದಕ್ಕೆ ಹೀಗಾಯ್ತು ಎಂಬ ಪ್ರಶ್ನೆಗೆ ವೈದ್ಯರು ಹೇಳಿದ್ದು ಹೀಗೆ. ಈ ಎರಡನ್ನೂ ಬ್ಯಾಲೆನ್ಸ್, ಸಮತೋಲನವಾಗಿ ತೆಗೆದುಕೊಂಡು ಹೋಗ್ಬೇಕಲ್ಲ. ಒಂದು ಜೀವ, ಇನ್ನೊಂದು ಜೀವನ. ಲಾಕ್ಡೌನು ಅಂದ್ರೆ ಅವರ ಜೀವನ ದೃಷ್ಟಿಯಿಂದ ಅದನ್ನ ಈಸ್ ಔಟ್ ಮಾಡಲಾಯಿತು. ಬಟ್ ಆದ್ರೆ ಜನ ಕೂಡ ಅರ್ಥ ಮಾಡ್ಕೋಬೇಕು. ಗುಂಪಾಗಿ ನಿಂತಿರ್ತಾರೆ, ಎಷ್ಟು ಶಾರ್ಟ್ ಕಾಂಟ್ಯಾಕ್ಟ್ ಇರುತ್ತೋ ಅಷ್ಟು ಒಳ್ಳೇದು. ಹೆಚ್ಚು ಜನರನ್ನ ಸಂಪರ್ಕಿಸುವವರಿಗೆ ರ್ಯಾಂಡಮ್ ಟೆಸ್ಟ್ ಮಾಡಬೇಕು. ರ್ಯಾಂಡಮ್ ಟೆಸ್ಟಿಂಗ್ ಈಗಾಗಲೇ ಪ್ರಾರಂಭ ಆಗಿದೆ. ಯಾರ್ಯಾರು ಜಾಸ್ತಿ ಕಾಂಟ್ಯಾಕ್ಟ್ ಬರ್ತಕ್ಕಂಥ ವೃತ್ತಿಗಳಿದೆ ಅಂಥವರಲ್ಲಿ ರ್ಯಾಂಡಮ್ ಟೆಸ್ಟಿಂಗ್ ಈಗ ಆಲ್ರೆಡಿ ಶುರುವಾಗಿದೆ. ಹೆಚ್ಚು ರ್ಯಾಂಡಮ್ ಟೆಸ್ಟಿಂಗ್ ಆಗಬೇಕು. ಈಗ KSRTC ಸ್ಟಾಫು, BMTC ಸ್ಟಾಫ್ ಆಗ್ಬೋದು, ನಂತರ ಹೆಲ್ತ್ ಕೇರ್ ವರ್ಕರ್ಸು, ನಿಮಗೆ ಅಂಗನವಾಡಿ ವರ್ಕರ್ಸ್ ಆಗ್ಬೋದು, ಆಶಾ ವರ್ಕರ್ಸ್ ಆಗ್ಬೋದು, ಪೊಲೀಸು ಅವ್ರದ್ದು. ಈಗ ನೀವು ಮೀಡಿಯಾದವರಿದ್ದೀರಿ, ಸೊ ನೀವುಗಳು ಕೂಡ ತುಂಬ ಜನಸಂಪರ್ಕ ಇಟ್ಕೊಂಡಿರ್ತೀರ. ಸುಳಿವೆ ಕೊಡದೆ ಸೋಂಕಿನ ಮೂಲವನ್ನ ಅರಿಯಲು ಬಿಡದೆ ಸಮುದಾಯದಲ್ಲಿ ಹೆಗಲೇರ್ತಿರೋ ಕೊರೋನಾ ಕಟ್ಟಿಹಾಕಲು ಲಾಕ್ಡೌನ್ ಒಂದೇ ಸುಲಭದ ಮಾರ್ಗವಲ್ಲ. ಜೀವವೂ ಉಳಿಬೇಕು, ಜೀವನವೂ ನಡಿಬೇಕು. ಸೊ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋದೇ ಕೊರೋನಾ ಕಟ್ಟಿಹಾಕಲು ರಾಮಬಾಣ. ಸೂಪರ್ ಸ್ಪ್ರೆಡರ್ಗಳಾಗದಂತೆ ಸೋಂಕನ್ನ ಸಂಹರಿಸಬೇಕೆಂದ್ರೆ ಮುಂಜಾಗೃತಾ ಕ್ರಮವೇ ಮದ್ದು. ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಾಲಿಗೆ ಒಂದು ಮುನ್ಸೂಚನೆ ಸಿಕ್ಕಿದಂಗಾಯ್ತು. ಸಮುದಾಯಕ್ಕೆ ಸೋಂಕು ಹಬ್ಬುತ್ತಿರುವ ಹೊಸ್ತಲ್ಲಿ ನಿಂತಿದೆ ಅಂತ. ಸೊ ಲಾಕ್ಡೌನ್ ಸುದ್ದಿ ಕೂಡ ನೀವು ನೋಡಿದ್ರಿ. ಇದರ ಜೊತೆಗೆ ಇವತ್ತಿನ ಕೊರೋನಾ ಲೆಕ್ಕಾಚಾರ ಕೂಡ ನಿಮ್ಮ ಮುಂದೆ ಇಟ್ಬಿಡ್ತೀವಿ ನಾವು. ಕರ್ನಾಟಕದಲ್ಲಿ ಇವತ್ತು 322 ಕೇಸ್ ಆಗಿದೆ, 8 ಜನ ಸಾವನ್ನಪ್ಪಿದ್ದಾರೆ. ನೀವು ನೋಡ್ತಿರುವಂತಹ ಇವತ್ತಿನ ಲೆಕ್ಕ ಅದು. ಅದರ ದೊಡ್ಡ ಮಟ್ಟದ ಆತಂಕ ಏನಪ್ಪಾ ಅಂದರೆ ನೆಕ್ಸ್ಟ್ ಬರುತ್ತೆ ನೋಡಿ. ಬೆಂಗಳೂರಿನಲ್ಲೇ 107 ಮಂದಿ ಸೋಂಕಿತರು ಇವತ್ತಿದ್ದದ್ದು. ಬೆಂಗಳೂರಿನಲ್ಲಿ ಇವತ್ತು 8 ಜನದಲ್ಲಿ 6 ಜನ ಬೆಂಗಳೂರಿನಲ್ಲೇ ಸಾವನ್ನಪ್ಪಿದ್ದಾರೆ. ಒಟ್ಟು ಬೆಂಗಳೂರಿನಲ್ಲಿ ಟೋಟಲ್ ಲೆಕ್ಕ ಕರ್ನಾಟಕದಲ್ಲಿ ಹೈಯೆಸ್ಟ್ ಹಂಗೆ ನೋಡಕ್ಕೆ ಹೋದರೆ 1505ಕ್ಕೆ ಬಂದು ನಿಲ್ತು ಕೇಸು. 73 ಜನ ಇಡೀ ಸಾವನ್ನಪ್ಪಿದ್ದಾರೆ. ಕರ್ನಾಟಕದೊಟ್ಟು 9721 ಸೋಂಕಿತರಾಗಿದ್ದಾರೆ. 6400 ಜನ ಡಿಸ್ಚಾರ್ಜ್ ಆಗಿದ್ದಾರೆ. 3563 ಜನ ಡಿಸ್ಚಾರ್ಜ್ ಆಗಿದ್ದಾರೆ. 6004 ಜನ ಗುಣಮುಖರಾಗಿದ್ದಾರೆ. ಇನ್ನು
ಒಟ್ಟು ಸಾವು 150. ಐ ಥಿಂಕ್ ಈ 3563 ಆಕ್ಟಿವ್ ಕೇಸ್ ಇರಬೇಕು ಅಂತ ಅನ್ಸುತ್ತೆ. ಲೆಟ್ಸ್ ಸಿ ಇದಿಷ್ಟು ಕೂಡ ಕರ್ನಾಟಕದಲ್ಲಿ ಹೇಗಿದೆ ಅನ್ನುವ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಕೊರೋನಾ ಬಗ್ಗೆ ಮತ್ತು ಬೆಂಗಳೂರಿನ ಹಬ್ಬತಾ ಇರೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಲಾಕ್ಡೌನ್ ಆಗಿರೋ ಸನ್ನಿವೇಶಗಳ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದ್ವಿ. ಏನಿತ್ತು ಅದರಲ್ಲಿ ನಿಮಗೆ ತೋರಿಸ್ತೀವಿ. ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಕೊರೋನಾ ಸೋಂಕಿತರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಸರ್ಕಾರ ಇವತ್ತು ದರ ಅಂದ್ರೆ ರೇಟ್ ಅನ್ನ ನಿಗದಿ ಮಾಡಿದೆ. ಜೊತೆಗೆ ಖಾಸಗಿ ಆಸ್ಪತ್ರೆಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಟ್ಟಿದೆ. ಮಧ್ಯಾಹ್ನ ರೇಟ್ ಫಿಕ್ಸ್ ಮಾಡಿದ್ದಾರೆ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈಗಾಗಲೇ 40ಕ್ಕೂ ಹೆಚ್ಚು ಸೋಂಕಿತರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರೋದನ್ನ ಇವತ್ತಿನ ಕೊರೋನಾ ವರದಿಯಲ್ಲಿ ಸರ್ಕಾರನೇ ಬಹಿರಂಗಪಡಿಸಿದೆ. ಜೊತೆಗೆ ಸಿಕ್ಕಾಪಟ್ಟೆ ಎಡವಟ್ಟನ್ನು ಕೂಡ ಮಾಡಿದೆ. ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲಿಗೆ ಖಾಸಗಿ ಆಸ್ಪತ್ರೆಗೆ ಎಷ್ಟು ರೇಟ್ ಫಿಕ್ಸ್ ಆಗಿದೆ ಅದನ್ನು ಕೂಡ ಇದೀಗ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಲೆಟ್ಸಿ ಬಾರ್ ಚಾರ್ಟಲ್ಲಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಜನರಲ್ ಚೆಕಪ್ ಇದ್ರೆ ಖಾಸಗಿ ದರ ಫಿಕ್ಸ್ 5,000 ರೂಪಾಯಿ. ಅದಕ್ಕೊಂದು HDU, ಅದ್ರ ಜೊತೆಗೆ ನಿಮಗೆ ಸ್ಪೆಷಲ್ ವಾರ್ಡ್ಗಳು ಬಂದರೆ 7,000 ರೂಪಾಯಿ. ICU ವಾರ್ಡ್ಗಳಿದ್ರೆ 8,500 ರೂಪಾಯಿ. ICU ಪ್ಲಸ್ ವೆಂಟಿಲೇಟರ್ ವ್ಯವಸ್ಥೆ ಮಾಡಿದ್ರೆ ನಿಮಗೆ 10,000 ರೂಪಾಯಿಗಳ ತನಕ ಚಾರ್ಜ್ ಮಾಡ್ತಾರೆ. ಇದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಎಷ್ಟು ಆಸ್ಪತ್ರೆ ಎಲ್ಲವನ್ನು ಕೂಡ ಇವತ್ತು ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಇದಿಷ್ಟು ಕೂಡ ಖಾಸಗಿ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಎಷ್ಟು ದರ ಇರುತ್ತೆ ಅನ್ನೋದನ್ನು ಕೂಡ. ಇನ್ನು ಜನರಲ್ ಹಾಸ್ಪಿಟಲ್ ಇದರಲ್ಲಿ ವಾರ್ಡ್ಗಳಲ್ಲಿ 10,000 ರೂಪಾಯಿ ಖಾಸಗಿ ದರ. ನೀವೇ ಹೋದರೆ HDUನಲ್ಲಿ 12,000 ರೂಪಾಯಿ. ICUಗೆ ಹೋದರೆ 15,000 ರೂಪಾಯಿ. ICU ಪ್ಲಸ್ ವೆಂಟಿಲೇಟರ್ ವ್ಯವಸ್ಥೆ ಏನಾದ್ರು ಕೊಟ್ಟರೆ 25,000 ರೂಪಾಯಿಗಳನ್ನು ನೀವು ಕೊಡಬೇಕಾಗತ್ತೆ. ಸೊ ಇದು ನಿಮ್ಮೆಲ್ಲರ ಗಮನಕ್ಕೆ ನೋಟ್ ಮಾಡಿಟ್ಕೊಳ್ಳಿ. ಬಿ ಕೇರ್ಫುಲ್. ಹೋಗೋದು ಯಾಕೆ, ಇಷ್ಟೆಲ್ಲ ಖರ್ಚು ಮಾಡೋದಕ್ಕೆ ಎಲ್ಲ ಯಾಕೆ ಮಾಡ್ಬೇಕು ಹೇಳಿ. ಹಾಗಾದರೆ ಪ್ರೈವೇಟ್ ಆಸ್ಪತ್ರೆಗಳ ಕಂಡೀಷನ್ ಹೇಗಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಕರೋನಾ ಸೋಂಕಿಗೆ ತುತ್ತಾದವರು ಪ್ರೈವೇಟ್ ಆಸ್ಪತ್ರೆಗೆ ನೀವು ಹೋಗಬೇಕು ಅಂತ ಅನ್ನೋದಾದರೆ ದೊಡ್ಡ ಮಟ್ಟದಲ್ಲಿ ಬಿಲ್ ಆಗುತ್ತೆ. ಅದು ನೀವು ಕಟ್ಟಬೇಕು. ಅದರ ಸರ್ಕಾರ ನಿಗದಿ ಮಾಡಿದೆ, ನಿಜ ಇಲ್ಲ ಅಂತಲ್ಲ. ಅದನ್ನು ಕೂಡ ನಿಮ್ಗೆ ಗಮನಕ್ಕೆ ಕೊಡ್ತಾ ಇದ್ದೀವಿ. ಆಪ್ಷನ್ಸ್ಗಳು ಕೂಡ ಇದೆ. ನಿಮ್ಗೆ ಏನು ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟೀಸ್ಗೆ ಮಗದೊಂದು ಫೆಸಿಲಿಟೀಸ್ ಆ್ಯಡ್ ಆದರೆ ನಿಮಗೆ ಎಷ್ಟರ ಮಟ್ಟಿಗೆ ಚಾರ್ಜಸ್ಗಳನ್ನ ಮಾಡ್ತಾರೆ. ಇದು ಫಿಕ್ಸ್ಡ್ ರೇಟ್. ಇದು ಸರ್ಕಾರ ಅಪ್ರೂವ್ ಮಾಡಿರೋದು. ಹಾಗಾಗಿ ಇದ್ರ ಮೇಲೆ ಚಾರ್ಜಸ್ ಮಾಡೋಕ್ಕೆ ಬರಲ್ಲ. ಈ ಚಾರ್ಜಸ್ಗಳನ್ನ ನೀವು ಕೊಡಬೇಕು. ಈಗಲಾದರೂ ಹುಷಾರು. ಬಿಕಾಸ್ ಸಮುದಾಯಕ್ಕೆ ಹರಡಬಾರದು ಒಂದು ಸ್ವಲ್ಪ ಯಾಮಾರಿದ್ರು ಕೂಡ. ಸೊ ಹಾಗಾಗಿ ಬಿ ಕೇರ್ಫುಲ್. ಬೆಂಗಳೂರಿನಂತೂ ಕೊರೋನಾ ಹೆಚ್ಚಾಗ್ತಾ ಇದೆ ಅಂತ ನಿನ್ನೆ 5 ವಾರ್ಡ್ಗಳನ್ನು ಲಾಕ್ಡೌನ್ ಮಾಡಿತ್ತು ಸರ್ಕಾರ. ಆದರೆ ಲಾಕ್ಡೌನ್ ಬಗ್ಗೆ ಜನ ಕ್ಯಾರೆ ಅಂತ ಇಲ್ಲ. ಆ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ವಿವಿಪುರಂ ಮೊದಲನೇ ದೃಶ್ಯ. ಏನಿದೆ ಲಾಕ್ಡೌನ್ ಅಂತಾರೆ ಯಾರು ಜನ. ಲಾಕ್ಡೌನ್ಗೆ ಯಾರು ಕೂಡ ಕೇರೆ ಅಂತ ಇಲ್ಲ. ಏರಿಯಾ ಫುಲ್ ಬ್ಯುಸಿ. ಅವ್ರ ಪಾಡ್ಗರು ಓಡಾಡ್ತಿದ್ರು. ಇದು ದೃಶ್ಯ 1. ಇದು ದೃಶ್ಯ 1ರಲ್ಲಿ ಅದನ್ನೇ ತೋರಿಸ್ತಾ ಇದ್ದೀವಿ ನಾವು. ದೃಶ್ಯ 2. ವಾಹನ ಸಂಚಾರ ಯಥಾಸ್ಥಿತಿಯಲ್ಲಿ ಓಡಾಡ್ತಿತ್ತು. ಯಾರು ದೇವರಣೆಗಳು ಅನ್ನಲ್ಲ ಇದನ್ನ ಲಾಕ್ಡೌನ್ ಆಗಿರೋ ಏರಿಯಾ ಅಂತ. ಹೀಗೆ ಆದರೆ ಗ್ಯಾರಂಟಿ ಕಾದಿದೆ ಅಂತ ಅನಿಸ್ತಾ ಇದೆ. ದೃಶ್ಯ 3. ಇದೇನು ಲಾಕ್ಡೌನಾ ಅಂತ ಕಣ್ಣರಳಿಸಿ ಕೇಳಬೇಕು ಅನ್ನೋಂಗೆ ಆಗ್ತಿದೆ. ಎಲ್ಲಿ ನೋಡಿದ್ರು ಜನ. ದೃಶ್ಯ 4. ತರಕಾರಿ ವ್ಯಾಪಾರ ಫುಲ್ ಜೋರು. ಎಷ್ಟು ಹೇಳಿದ್ರು ಜನ ಕ್ಯಾರೆ ಅಂತ ಇಲ್ಲ. ಇವ್ರ ಕತೆ ಅಷ್ಟೇ ಅಂತ ಅನಿಸ್ಬಿಡ್ತು ಒಂದು ಕ್ಷಣ ನೋಡಿದ್ರೆ. ಇನ್ನು ಅಲ್ಲಿಂದ ವಿದ್ಯಾನಪುರಕ್ಕೆ ಹೋಗ್ತಾ ಇದ್ದೀವಿ. ದೃಶ್ಯ 1. ಕೊರೋನಾಗೆ ಹೆದರಿಲ್ಲ ಜನ. ಲಾಕ್ಡೌನ್ಗೆ ಡೋಂಟ್ ಕೇರ್ ಮಾಸ್ಟರ್ಗಳಾಗಿ ಓಡಾಡ್ತಿದ್ರು ವಿದ್ಯಾನಪುರದಲ್ಲಿ. ಹಂಗೆ ಲಾಕ್ಡೌನ್ ಮಾಡಿದ್ರು ಪಕ್ಕಕ್ಕಿಟ್ಟರು ಅವ್ರ ಪಾಡ್ಗರು ಓಡಾಡ್ತಾ ಇದ್ರು. ದೃಶ್ಯ 2. ಖಾಕಿ ಮುಂದೆ ಓಡಾಟ. ಪಾಪ ಅವರು ಏನು ಸುಮ್ಮನೆ ಆಗ್ಬಿಟ್ರೆ ಗೊತ್ತಿಲ್ಲಪ್ಪ ಏನು ಅಂತ. ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ಲ. ನಾಮಕಾವಸ್ಥೆ ಸೀಲ್ ಡೌನ್ ಥರ ಇದು. ದೃಶ್ಯ 3 ಕೂಡ ಅದೇ ನೋಡ್ತಾ ಇದ್ದೀರಿ. ಮಾಸ್ಕ್ ಇಲ್ಲದೆ ಜನ ರಸ್ತೆಗಿಳಿದಿದ್ರು. ಅವ್ರ ಪಾಡ್ಗವ್ರು ಓಡಾಡ್ತಿದ್ರು. ಯಾರು ಅವ್ರನ್ನ ಯಾಕಪ್ಪ ಮಾಸ್ಕ್ ಇಲ್ಲ, ಯಾಕ್ರಿ ಓಡಾಡ್ತಾ ಇದ್ದೀರಾ, ಏನೂ ಇಲ್ಲ ಸೀನು. ದೃಶ್ಯ 4 ನೀವು ನೋಡ್ತಾ ಇದ್ದೀರಾ. ಯಾವ ಬ್ಯಾರಿಕೇಡ್ ಹಾಕಿದ್ರು ಅಷ್ಟೇ, ಏನಾದರೂ ಅಷ್ಟೇ. ಇಲ್ಲೂ ಕೂಡ ಏನು ಹೇಳೋರಿಲ್ಲ, ಕೇಳೋರಿಲ್ಲ, ಭಯ ಅಂತೂ ಇಲ್ವೇ ಇಲ್ಲ. ಬ್ಯಾರಿಕೇಡ್ಗೂ ಕೂಡ ಡೋಂಟ್ ಕೇರ್ ಮಾಸ್ಟರ್ಸ್. ವಾಹನ ಸಂಚಾರ ಖುಲ್ಲಂ ಖುಲ್ಲ ಯಥಾಸ್ಥಿತಿಯಲ್ಲಿ ಓಡಾಡ್ತಿತ್ತು.
ಈ ಏರಿಯಾಗಳೇ ಹಿಂಗಿದೆ. ಕಲಾಸಿಪಾಳ್ಯ ಮತ್ತು ಮಾರ್ಕೆಟ್ ತೋರಿಸ್ಬಿಟ್ರೆ ಏನಂತಿರೋ ಗೊತ್ತಿಲ್ಲ. ತೋರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ 5 ಏರಿಯಾಗಳು ಲಾಕ್ಡೌನ್ ಆಗಿತ್ತು. ಇವತ್ತಿನ ರಿಯಾಲಿಟಿ ಚೆಕ್ ಮಾಡಿದ್ವಿ. ಈಗಾಗಲೇ ವಿಪುರ ಮತ್ತು ವಿದ್ಯಾರಣ್ಯಪುರ ತೋರಿಸಿದ್ವಿ. ನಾವು ಕಲಾಸಿಪಾಳ್ಯ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ದೃಶ್ಯ 1 ಕಲಾಸಿಪಾಳ್ಯ, ಎಲ್ಲೆಲ್ಲೂ ಜನವೋ ಜನ. ಕಲಾಸಿಪಾಳ್ಯ ಕೇಳ್ಬೇಕಾ, ಯಾವಾಗ್ಲೂ ಜನ ಇರ್ತಾರೆ. ಹಿಂಗೂ ಹಂಗೆ ಇತ್ತು, ಹೆಸರಿಗಷ್ಟೇ ಲಾಕ್ಡೌನ್ ಅನಿಸ್ತಾ ಇತ್ತು ಒಂದು ಮೊದಲನೇ ದೃಶ್ಯದಲ್ಲಿ. ಇನ್ನು 2ನೇ ದೃಶ್ಯ, ಅಂಗಡಿ ಮುಂಗಟ್ಟು ಓಪನ್ ಆಗಿತ್ತು, ಜನಜೀವನ ಫುಲ್ ನಾರ್ಮಲ್. ಇನ್ನು 3ನೇ ದೃಶ್ಯ, ಲಾಕ್ಡೌನ್, ಗೇಟ್ ಜಂಪು, ಕೊರೋನಾ ಬಗ್ಗೆ ಯಾವುದೇ ಭಯ ಇಲ್ಲ, ಹಂಗೆ ಓಡಾಡ್ತಿದ್ರು ಜನ. ಸೊ ಅಲ್ಲಿಗೆ ಲಾಕ್ಡೌನ್ ಕತೆ ಅಷ್ಟಕ್ಕಷ್ಟೇ ಅನ್ನೋ ಸೀನ್ ಅದು. ಎಲ್ಲಿ ನೋಡಿದ್ರು ಜನವೋ ಜನ. ದೃಶ್ಯ 4 ಆಟೋ, ಜನರ ಸಂತೆ, ಈ ದೃಶ್ಯಗಳೆಲ್ಲ ಕೂಡ ಕಲಾಸಿಪಾಳ್ಯದಲ್ಲಿ ಕಂಡು ಬಂತು. ದೃಶ್ಯ 5 ವ್ಯಾಪಾರಸ್ಥರ ಕಾರುಬಾರು, ಸೀಲ್ ಡೌನ್ಗೆ ಎಲ್ಲ ಡೋಂಟ್ ಕೇರ್, ಅದೇ ತರ ವಾತಾವರಣ. ಕಲಾಸಿಪಾಳ್ಯದಿಂದ ಹಾಗೆ KR ಮಾರ್ಕೆಟ್ ಕಡೆ ಹೋಗ್ತಿದ್ದೀವಿ. KR ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇ ಸಾಮಾಜಿಕ ಅಂತರ ಇಲ್ಲ, ಸರ್ಕಾರದ ಮಾತು ಯಾರಿಗೂ ಕೇಳಿಸ್ತಿಲ್ಲ. ದೃಶ್ಯ 2 ವ್ಯಾಪಾರಕ್ಕೆ ಲಾಕ್ಡೌನ್ ಇಲ್ವಾ ಅಂತ ಕ್ವಶನ್ ಬಂದ್ಬಿಡ್ತು. ಹೂವು, ಹಣ್ಣು, ತರಕಾರಿ ಎಲ್ಲ ವ್ಯಾಪಾರ ಶುರು ಜೋರಾಗಿ KR ಮಾರ್ಕೆಟ್ ಅಲ್ಲಿ. ಇನ್ನು ದೃಶ್ಯ 3 ಜನ ಬುದ್ಧಿ ಕಲಿತಿಲ್ಲ. ಫೀಲ್ಡ್ಗೆ ಕಾಕಿ ಇಳಿದ್ರು KR ಮಾರ್ಕೆಟ್ ಕಡೆ, ಒಂದಷ್ಟು ಜನರಿಗೆ ಭಯ ಹುಡ್ಸಕ್ಕೋ ಬುದ್ಧಿ ಹೇಳಕ್ಕೋ, ಬಟ್ ಯಾವುದು ಪ್ರಯೋಜನಕ್ಕೆ ಬರಲೇ ಇಲ್ಲ ಅನ್ನೋಂಗಾಗೋಯ್ತು. ದೃಶ್ಯ 4 ವಾಹನ ಸಂಚಾರ ಯಥಾಸ್ಥಿತಿ, ವ್ಯಾಪಾರಸ್ಥರು ಫುಲ್ ಬ್ಯುಸಿ KR ಮಾರ್ಕೆಟ್ ಕಡೆ. ದೃಶ್ಯ 5 ಅಫ್ಕೋರ್ಸ್ ರಸ್ತೆಗೆ ಬಂದವ್ರಿಗೆ ಒಂದಷ್ಟು ಕಜ್ಜಾಯ ಸಿಕ್ತು, ಇಲ್ಲ ಅಂತಲ್ಲ, ಸರಿ ಬೆಂಡೆತ್ತಿದ್ರು, ಆದರೆ ವ್ಯಾಪಾರ ವಹಿವಾಟು ಅಂತೂ ನಡೀತಾ ಇತ್ತು. ಇದೇ ತರ ಮುಂದುವರೆದ್ರೆ ಮುಂದೈತೆ ಮಾರಿ ಹಬ್ಬ ಅಂತೀವಲ್ಲ, ಹಾಗೆ ಬಿ ಕೇರ್ಫುಲ್, ಹುಷಾರು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತು ಸ್ಯಾನಿಟೈಸರ್, ಬಿ ಕೇರ್ಫುಲ್ ಎಲ್ಲವನ್ನು ಕೂಡ ಕಟ್ಟುನಿಟ್ಟಾಗಿ ಬಳಸಬೇಕು. ನಾವು ಚೆನ್ನಾಗಿರಬೇಕು, ಸಂಸಾರ, ಕುಟುಂಬ, ಇಡೀ ದೇಶ, ಊರು ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಅಂದ್ರೆ ಹಾಗಷ್ಟೇ ಮಾತ್ರ ಕರೋನಾದಿಂದ ಬಚಾವಾಗೋಕೆ ಸಾಧ್ಯ. ಈ ನ್ಯೂಸ್ನ ಇಲ್ಲಿಗೆ ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.